ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುತ್ತೆ. ಆ ಒಂದು ಮಾಹಿತಿಯನ್ನು ಮತ್ತು ಹೆಸರು ಬದಲಾವಣೆ ಆಗಿದೆಯಾ, ರೋಸ್ಟರ್ ಯಾವ ರೀತಿ ಇರುತ್ತೆ, ರೋಸ್ಟರ್ ಕೂಡ ಚೇಂಜ್ ಆಗುತ್ತೆ, ಕಂಪ್ಲೀಟಾಗಿ 1:1 ಕಟ್ ಆಫ್ ಫೈನಲ್ ಲಿಸ್ಟ್ ಯಾವಾಗ ಸಿಗುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಜನವರಿ 20ನೇ ತಾರೀಕು ನಿಮ್ಮ ಒಂದು ಪ್ರಾವಿಷನಲ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು. ಆದರೆ ಈ ಒಂದು ಪ್ರಾವಿಷನಲ್ ಲಿಸ್ಟ್ಗಳಿಗೆ ನಿಮಗೆ ವಿದ್ಯಾರ್ಥಿಗಳಿಗೆ ಅಬ್ಜೆಕ್ಷನನ್ನು ನೀಡಲಿಕ್ಕೆ 31 ಜನವರಿ 2025 ಕೊನೆಯ ದಿನಾಂಕವಾಗಿತ್ತು. ಆದರೆ ಇನ್ನೂ ಕೂಡ 1 ತಿಂಗಳಿಗಿಂತ ಜಾಸ್ತಿನ ದಿನಗಳಾದರೂ ಕೂಡ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ಆಯ್ಕೆ ಪಟ್ಟಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾಕೆ ಅಂತ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸ್ನೇಹಿತರೆ, ತುಂಬ ಜನ ವಿದ್ಯಾರ್ಥಿಗಳು ನೀವು ಅಬ್ಜೆಕ್ಷನನ್ನು ಕೂಡ ಸಲ್ಲಿಸಿರ್ತಾರೆ ಮತ್ತು ಅದರ ಜೊತೆಗೆ RTIನ ಅಡಿಯಲ್ಲಿ BMTC ಇಲಾಖೆಗೆ ಇವರು ಮಾಹಿತಿಯನ್ನು ಕೇಳಿರ್ತಾರೆ. ಹಾಗೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಕಂಪ್ಲೀಟಾಗಿ ರೋಸ್ಟರ್ ಮೇಲೆ ಆಯ್ಕೆ ಮಾಡಿಲ್ಲ, ಗೊಂದಲವಾಗಿದೆ ಅಂತಲೂ ಕೂಡ ದೂರನ್ನು ಕೂಡ ಸಲ್ಲಿಸಿರ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರುವ 20 ಬಿಂದುಗಳ ರೋಸ್ಟರಿನ ಬದಲಾವಣೆ ಕ್ರೋಢೀಕೃತ 100 ಬಿಂದುಗಳ ರೋಸ್ಟರ್ಗಳನ್ನು ನಿಗದಿಪಡಿಸಲು ಕೆಳಕಂಡಂತೆ ಆದೇಶ ಅಂತಲೂ ಕೂಡ ನೀಡಲಾಗಿದ್ದು, ದಿನಾಂಕ 8/3/2023 ಅಂತಲೂ ಕೂಡ ನೀಡಲಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಇರ್ಬೋದು, ಪ್ರಸ್ತಾವನೆಯಲ್ಲಿ ವಿವರಿಸಲಾದಂಥ ಹಿನ್ನೆಲೆಯಲ್ಲಿ ಮೇಲ್ಗಡೆ ನೀಡಲಾದಂಥ 2/3ರಲ್ಲಿ ಬದಲಾವಣೆಯ ದಿನಾಂಕ 22/11/2022 ಮತ್ತು ದಿನಾಂಕ 4/1/2008 ಆದೇಶದ ಅನುಬಂಧದಲ್ಲಿ ನೀಡಲಾಗಿರುವಂಥ ಒಂದು ರೋಸ್ಟರ್ ಪ್ರತಿ ನೇರ ನೇಮಕಾತಿ ಮೀಸಲಾತಿಯ ವರ್ಗದ ಅಡಿಯಲ್ಲಿ ಪ್ರತ್ಯೇಕವಾಗಿ ಸಮತಲ ಮೀಸಲಾತಿಗಳನ್ನು ಅನುಸರಿಸಲು ಸದರಿ ರೋಸ್ಟರಿನಲ್ಲಿ ಆಸ್ಪಂದವನ್ನು ಕಲ್ಪಿಸಲಾಗಿದೆ ಅಂತ ನೀಡಲಾಗಿದೆ. ಸ್ನೇಹಿತರೆ, ನೀವು ಗಮನಿಸ್ತಾ ಇರ್ಬೋದು, ಈಗ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಟೋಟಲ್ 2286 ಟೋಟಲ್ BMTCಯಲ್ಲಿ ಖಾಲಿದ್ದಂಥ ಹುದ್ದೆಗಳ ಪೈಕಿ ನೋಡೋದಾದರೆ ಟೋಟಲ್ 2500 ಇರುತ್ತದೆ. ಅದರಲ್ಲಿ HK ವಿಭಾಗದಲ್ಲಿ 214 ಹುದ್ದೆಗಳು, ಇನ್ನು NHK ವಿಭಾಗದಲ್ಲಿ 2286 ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿರುತ್ತೆ. ಆದರೆ ಈ ಒಂದು 2286 ಹುದ್ದೆಗಳ ಪೈಕಿಯಲ್ಲಿ ನೀವು ಜನರಲ್ ಕ್ಯಾಟಗರಿ, SC ಕ್ಯಾಟಗರಿ, ST ಕ್ಯಾಟಗರಿ, 2A 2B 3A 3B ಕ್ಯಾಟಗರಿಗೆ ಕಂಪ್ಲೀಟಾಗಿ ಸೆಪರೇಟಾಗಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ, ನೆಕ್ಸ್ಟು ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗೆ, ಕನ್ನಡ ಮೀಡಿಯಮ್ಮು, ಗ್ರಾಮೀಣ, ನೆಕ್ಸ್ಟ್ ಆಯಾ ಕ್ಯಾಟಗರಿಯಲ್ಲಿ ವರ್ಗೀಕರಣವನ್ನು ಕೂಡ ನೀಡಲಾಗಿರುತ್ತೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ರೋಸ್ಟರ್ನಲ್ಲಿ ಹುದ್ದೆಗಳನ್ನು ನಿಗದಿಪಡಿಸಲಾಗಿರುತ್ತೆ. ಸ್ನೇಹಿತರೆ, ಆದರೆ ಗಮನಿಸ್ತಾ ಇರ್ಬೋದು, ಒಬ್ಬರು ವಿದ್ಯಾರ್ಥಿಗಳು ಒಬ್ಬರಿಂದ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು RTI ಅಡಿಯಲ್ಲಿ ಈ ಒಂದು BMTC ಇಲಾಖೆಗೆ ಮಾಹಿತಿಯನ್ನು ಕೋರಿ ಮತ್ತು ಈ ಒಂದು ರೋಸ್ಟರ್ನ ಆಧಾರದ ಮೇಲೆ ಈ ಒಂದು ಆಯ್ಕೆ ಪಟ್ಟಿಯಾಗಿಲ್ಲ, ಈ ಒಂದು ಆಯ್ಕೆ ಪಟ್ಟಿ ಯಾವ ರೀತಿ ನೀವು ರೋಸ್ಟರನ್ನು ಮಾಡಿ ತಯಾರಿಸಿದಿರಾ, ಇದಕ್ಕೆ ಮಾಹಿತಿಯನ್ನು ನೀಡಿ ಅಂತ RTIನ ಅಡಿಯಲ್ಲಿ ಮಾಹಿತಿಯನ್ನು ಕೂಡ ಕೇಳಿರ್ತಾರೆ. ಹಾಗಾಗಿ ಈ ಒಂದು 1:1 ಲಿಸ್ಟ್ ನಿಮಗೆ ತುಂಬ ಲೇಟ್ ಆಗ್ತಾ ಇದೆ. ಮತ್ತು ಇಲ್ಲಿ ಗಮನಿಸ್ತಾ ಇರ್ಬೋದು, ಅದಕ್ಕೆ ಉತ್ತರಿಸಿದಂಥ BMTCಯ ಇಲಾಖೆಯ ಒಂದು ನೇಮಕಾತಿ ಸಮಿತಿಯಿಂದ ಈ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ. ನೇರ ನೇಮಕಾತಿಯ ಪ್ರತಿ ಸಂದರ್ಭದಲ್ಲಿ ನೇರ ನೇಮಕಾತಿ ಲಭ್ಯವಾಗುವ ರಿಕ್ತ ಸ್ಥಾನಗಳನ್ನು ನೇರ ಮೀಸಲಾತಿ ಸಂಬಂಧಿಸಿದ ಮೇಲೆ 4ರಲ್ಲಿ ಓದಲಾದಂಥ ದಿನಾಂಕ 28/12/2022 ಸರ್ಕಾರದ ಆದೇಶ ಸಂಖ್ಯೆ ಅಂತಲೂ ಕೂಡ ನೀಡಲಾಗಿದ್ದು, ಇದರ ಒಂದು ರಿಕ್ತ ಸ್ಥಾನಗಳನ್ನು ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಾದಂಥ ಪ್ರವರ್ಗ 1, ಪ್ರವರ್ಗ 2A 2B 3A 3B ಹಾಗೂ ಇನ್ನಿತರ ಈ ಒಂದು ವರ್ಗಗಳಿಗೆ ವಿಂಗಡಿಸಿಕೊಂಡು ಈ ಪ್ರತಿಯೊಂದು ವರ್ಗಕ್ಕೆ ಪ್ರತ್ಯೇಕವಾಗಿ ಲಭ್ಯವಾಗುವ ರಿಕ್ತ ಸ್ಥಾನಗಳ ಸಮೂಹದಲ್ಲಿ ಈ ಒಂದು ಆದೇಶದ ಅನುಬಂಧದಲ್ಲಿ ಗೊತ್ತುಪಡಿಸಲು 100 ಬಿಂದುಗಳ ರೋಸ್ಟರಿನಲ್ಲಿ ಮಾಜಿ ಸೈನಿಕರಿಗೆ, ಅಂಗವೈಕಲ್ಯಗಳನ್ನುಳ್ಳಂಥ ವ್ಯಕ್ತಿಗಳಿಗೆ, ಯೋಜನೆಗಳಿಂದ ನಿರಾಶ್ರಿತರಾದಂಥ ಮಹಿಳೆಯರಿಗೆ ಹಾಗೂ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿಗಳಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಗುರುತಿಸಿರುವಂಥ ಸ್ಥಾನಗಳ ಸಮತಲ ಮೀಸಲಾತಿಯ ಪ್ರತಿಯೊಂದು ವರ್ಗಕ್ಕಾಗಿ ಗುರುತಿಸತಕ್ಕದ್ದು ಅಂತಲೂ ಕೂಡ ನೀಡಲಾಗಿರುತ್ತೆ. ಸ್ನೇಹಿತರೆ, ಅಂತಂದರೆ ಇದರ ಒಂದು ಕಂಪ್ಲೀಟ್ ಆದಂಥ ಮಾಹಿತಿ ಏನು ನಾವು ತಿಳ್ಕೋಬೇಕು ಅಂತಂದರೆ, ಮೊದಲನೇದಾಗಿ BMTC ಇಲಾಖೆಯಿಂದ ಅಧಿಕೃತವಾಗಿ ಈ ಒಂದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ NHK ವಿಭಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹಾಗಾಗಿ 2286 ಹುದ್ದೆಗಳನ್ನು
ಅರ್ಜಿ ಆಹ್ವಾನಿಸಲಾಗಿತ್ತು. ಈ ಒಂದು 2286 ಹುದ್ದೆಗಳಿಗೆ 1:5 ಲಿಸ್ಟಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಂತಂದರೆ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದಂಥ ವಿದ್ಯಾರ್ಥಿಗಳ ಪೈಕಿ 1:5 ಲಿಸ್ಟಲ್ಲಿ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸು ಎಷ್ಟು ಅಂತಂದರೆ 4722 ಅಂತಂದರೆ ಒಂದು ಹುದ್ದೆಗಳಿಗೆ 5 ಜನ ಅಂತ ನೋಡ್ತಾ ಹೋಗೋದಾದರೆ ನಾವು ಆಲ್ಮೋಸ್ಟ್ 10,500 ಜನ ಎಲಿಜಿಬಲ್ ಆಗಬೇಕಾಗಿತ್ತು. ಆದರೆ ಇಲ್ಲಿ 60ಕ್ಕಿಂತ ಹೆಚ್ಚಿನ ಸ್ಕೋರ್ CETಯಲ್ಲಿ 60 ಮತ್ತು 60ಕ್ಕಿಂತ ಹೆಚ್ಚಿನ ಸ್ಕೋರ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಕೇವಲ 4722 ಜನ ವಿದ್ಯಾರ್ಥಿಗಳು ಮಾತ್ರ ಆಗಿರ್ತಾರೆ. ಹಾಗಾಗಿ ಈ ಒಂದು 4722 ಜನ ವಿದ್ಯಾರ್ಥಿಗಳ ಪೈಕಿ ಎಲ್ಲರನ್ನೂ ಕೂಡ ವಿದ್ಯಾರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಗೆ ಈಗ ಆಲ್ರೆಡಿ ನಿಮಗೆ ಡೇಟನ್ನು ಕೂಡ ನವೆಂಬರ್ 11ರಿಂದ ನೀಡಲಾಗಿತ್ತು. ನವೆಂಬರ್ 11ರಿಂದ ಡಿಸೆಂಬರ್ 2ನೇ ತಾರೀಕುವರೆಗೂ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಕೂಡ ಮಾಡಿ ಅದರಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಈಗ ಕೆಲವೊಬ್ರದ್ದು ಕನ್ನಡ ಮತ್ತು ರೂರಲ್ಲು ಹಾಗೂ SC ಕ್ಯಾಟಗರಿಯಲ್ಲಿ ಯಾರಾದರೂ ಇದ್ದಾರೆ ಅಂತಾರೆ. ಕನ್ನಡ ಮತ್ತು ರೂರಲ್ ಎರಡೂ ಕೂಡ ಇರುತ್ತೆ. ಅವರು ಕೆಲವೊಬ್ರು ಏನಾಗಿರ್ತಾರೆ, ಕೆಲವೊಬ್ರು ಕನ್ನಡದಲ್ಲೂ ಕೂಡ ಆಯ್ಕೆ ಆಗಿರ್ತಾರೆ ಮತ್ತು ಕೆಲವೊಬ್ರು ಗ್ರಾಮೀಣದಲ್ಲೇ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ವಿದ್ಯಾರ್ಥಿಗಳು ಅಬ್ಜೆಕ್ಷನನ್ನು ಸಲ್ಲಿಸಿರ್ತಾರೆ. ಹಾಗಾಗಿ ಈ ಒಂದು ಅಬ್ಜೆಕ್ಷನ್ನ ಕಂಪ್ಲೀಟಾಗಿ ಇಲಾಖೆಯಿಂದ ನೇಮಕಾತಿ ಸಮಿತಿಯಿಂದ ವೆರಿಫೈ ಮಾಡಿ ಅಂತಹ ಸಂದರ್ಭದಲ್ಲಿ ಏನಾದರೂ ಇಲಾಖೆಗೆ ಅಂತಂದರೆ BMTC ಇಲಾಖೆಗೆ ಏನಾದರೂ ಇನ್ನೂ ಕೂಡ ಹೆಚ್ಚಿನ ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಥವಾ ಹೆಚ್ಚಿನ ಒಂದು ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ಸರ್ಕಾರದ ನಿಯಮಗಳನ್ನು ಅನ್ವಯಿಸಿ ಸರ್ಕಾರಕ್ಕೆ ಇದರ ಬಗ್ಗೆ ಕಂಪ್ಲೀಟಾಗಿ ಅವರು ಹೆಲ್ಪನ್ನು ಕೇಳ್ತಾರೆ ಅಂತಾರೆ. ಸರ್ಕಾರದ ಒಂದು ಅನುಮತಿಯನ್ನು ಕೇಳ್ತಾರೆ, ಇದಕ್ಕೆ ಏನು ಮಾಡ್ಬೋದು ಅಂತ. ಅವರು ಅನುಮತಿ ಯಾವ ರೀತಿ ಕೊಡ್ತಾರೆ ಸರ್ಕಾರ, ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ BMTCಯ ಕಂಡಕ್ಟರ್ NHK ವಿಭಾಗದ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ಒಂದು ರೋಸ್ಟರ್ನಲ್ಲಿ ಯಾವ ರೀತಿ ಹುದ್ದೆಗಳಿದ್ವು ಮತ್ತು ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ ಏನಾಗಿರ್ತಾರೆ ಅಂತಾರೆ. ಫಾರ್ ಎಕ್ಸಾಂಪಲ್ ಈಗ SC ಕ್ಯಾಟಗರಿಯಲ್ಲಿ ಇನ್ನು ಮಹಿಳಾ ಕ್ಯಾಂಡಿಡೇಟ್ ಆಗಲಿ ಅಥವಾ ಬೇರೆ ಬೇರೆ ಕ್ಯಾಂಡಿಡೇಟ್ಗಳು ಅವೈಲಬಲ್ ಇಲ್ಲದ ಕಾರಣ ಅದೇ SC ಕ್ಯಾಟಗರಿಯ ಜನರಲ್ ಕ್ಯಾಂಡಿಡೇಟ್ಸನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅಂತಂದರೆ ಇದು SC ಕ್ಯಾಟಗರಿಯಲ್ಲಾದರೆ ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ 2A 2B 3A 3B ಅಥವಾ ನೀವು ಯಾವ ಕ್ಯಾಟಗರಿಗೆ ಸೇರುತ್ತಾರೆ ಆ ಒಂದು ಕ್ಯಾಟಗರಿಯಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಇಲ್ಲ ಅಥವಾ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ ಇಲ್ಲ ಅಥವಾ ಅಂಗವೈಕಲ್ಯ ಕ್ಯಾಂಡಿಡೇಟ್ ಇಲ್ಲ ಅಥವಾ ಮಾಜಿ ಸೈನಿಕ ಕ್ಯಾಂಡಿಡೇಟ್ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಅದೇ ಕ್ಯಾಟಗರಿಯ ಜನರಲ್ ಕ್ಯಾಂಡಿಡೇಟ್ಗೆ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿರುತ್ತದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ BMTC ಇಲಾಖೆಯಿಂದ ಹೊರಡಿಸಲಾದಂಥ ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಕೂಡ ಮಾಡಲಾಗಿರುತ್ತೆ. ಹಾಗಾಗಿ ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು BMTCಯ ಅಫಿಷಿಯಲ್ ಆದಂಥ 1:1 ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆದ ನಂತರ ತುಂಬ ಜನ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಫಾರ್ಮೆಟ್ ಕೂಡ ಮಾಡಿದ್ದಾರೆ ಮತ್ತು RTIನ ಅಡಿಯಲ್ಲಿ BMTC ಇಲಾಖೆಗೆ ಈ ಒಂದು ಕಂಪ್ಲೀಟಾಗಿ ಆಯ್ಕೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮತ್ತು ರಿಕ್ತ ಸ್ಥಾನಗಳನ್ನು ನೀವು ಯಾವ ರೀತಿ ಫಿಲ್ ಮಾಡಿದ್ರೆ ಅಂತಂದರೆ ಕ್ಯಾಟಗರಿ ವೈಸು ಯಾವ ರೀತಿ ನೀವು ವಿದ್ಯಾರ್ಥಿಗಳನ್ನು ಚೂಸ್ ಮಾಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಮಗೆ ಮಾಹಿತಿಯನ್ನು ಕೊಡಿ ಅಂತ RTIನ ಅಡಿಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಈಗಾಗಲೇ ಅಬ್ಜೆಕ್ಷನನ್ನು ಕೂಡ ನೀಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು BMTCಯ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಜನ ವಿದ್ಯಾರ್ಥಿಗಳು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ಯಾರೆಲ್ಲ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಅದನ್ನು ಎಲ್ಲದೂ ಕೂಡ ನೇಮಕಾತಿ ಸಮಿತಿ ವೆರಿಫೈ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಮಾರ್ಚ್ 20ನೇ ತಾರೀಕಿನ ಒಳಗಾಗಿ ಅಂತಾರೆ ಆಲ್ಮೋಸ್ಟ್ 2 ತಿಂಗಳಾಗುತ್ತೆ. 2 ತಿಂಗಳ ಆದ ನಂತರ ಅಂತಂದರೆ ನೀವು HK ವಿಭಾಗದ್ದು ಕೂಡ ಗಮನಿಸ್ಬೋದು. 2 ತಿಂಗಳ ಆದ ನಂತರ ಫೈನಲ್ ಲಿಸ್ಟನ್ನು ಬಿಟ್ಟು 2 ದಿನಕ್ಕೆ ಅವರಿಗೆ ಡ್ಯೂಟಿ ಆರ್ಡರನ್ನು ನೀಡಲಾಗಿತ್ತು. ಅದೇ ರೀತಿ ನಾವು NHK ವಿಭಾಗದಲ್ಲೂ ಕೂಡ ಅನ್ವಯಿಸೋದಾದರೆ ಈಗ ಆಲ್ರೆಡಿ ಜನವರಿ 20ಕ್ಕೆ ಒಂದು ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಅದೇ ರೀತಿ ಮಾರ್ಚ್ 20ರ ಒಳಗಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ನಿಮಗೆ ಆಲ್ಮೋಸ್ಟ್ ಮಾರ್ಚ್ 20ರಿಂದ 25ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಯಾರೆಲ್ಲ ಫೈನಲ್ ಲಿಸ್ಟಲ್ಲಿ ಆಯ್ಕೆ ಆಗ್ತಾರೆ ಎಲ್ಲರೂ ಕೂಡ ನಿಮಗೆ ಡ್ಯೂಟಿ ಆರ್ಡರ್ನ ನೀಡಿ ನೀವು ಡ್ಯೂಟಿಗೆ ಕೂಡ ಜಾಯ್ನ್ ಆಗಿ ಟ್ರೈನಿಂಗನ್ನು ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಹೊಸ ಒಂದು ಅಪ್ಡೇಟ್ ಕೂಡ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.